ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಫಾಲೋವರ್ಸ್ ಗೈನ್ ಆದಮೇಲೆ. ಸೊ ಇವತ್ತು ಐ ವಾಂಟ್ ಟು ಡಿಸ್ಕಸ್ ದ ಟಾಪಿಕ್ ಆಫ್ ಆಯಿಲ್ ಆ್ಯಂಡ್ ಇವಾಗ ನಡೀತಿರುವಂಥ ಸಿಚುವೇಶನ್. ಬಿಕಾಸ್ ಆನ್ಲೈನಲ್ಲಿ ನಿಮ್ಗೆ ತುಂಬ ಜನ ಎಷ್ಟೋ ವಿಷಯಗಳನ್ನ ಹೇಳ್ತಾರೆ ಆ್ಯಂಡ್ ಐ ಬಿಲೀವ್ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ಸ್ ಇದೆ. ಸೊ ಈ ಒಂದು ಲೆಂದಿ ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಗ್ಬೋದು ಆ್ಯಂಡ್ ಮೋರ್ ಓವರ್ ಇದರಲ್ಲಿ ನಿಮ್ಗೆ ಜಾಸ್ತಿ ಆ್ಯನಿಮೇಷನ್ಸ್ ಆಗಿರ್ಬೋದು, ಎಡಿಟಿಂಗ್ ವರ್ಕ್ಸ್ ನಿಮ್ಗೆ ಇದ್ರಲ್ಲಿ ಜಾಸ್ತಿ ಕಾಣಿಸಲ್ಲ. ಐ ವುಡ್ ಜಸ್ಟ್ ಬಿ ಪಾಯಿಂಟ್ ಟು ಪಾಯಿಂಟ್ ಸೊ ದಟ್ ನಿಮ್ಮ ಟೈಮು ವೇಸ್ಟ್ ಆಗೋದಿಲ್ಲ ಆ್ಯಂಡ್ ಐ ಬಿಲೀವ್ ಅನ್ನೆಸೆಸರಿ ಡ್ರ್ಯಾಗ್ ಮಾಡೋದ್ರಿಂದ ಇಟ್ಸ್ ಟೈಮ್ ವೇಸ್ಟ್ ಫಾರ್ ಬೋತ್ ಆಫ್ ಅಸ್, ರೈಟ್? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಫಸ್ಟ್ ಆಫ್ ಆಲ್ ಆಯಿಲ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಯಾವುದೇ ಕಂಟ್ರಿ ಅಥವಾ ಯಾವುದೇ ಒಂದು ಎಕಾನಮಿ ಗ್ರೋ ಆಗಬೇಕು ಅಂದರೆ ಆಯಿಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಟ್ಸ್ ಅ ಮೇಜರ್ ರಿಸೋರ್ಸ್ ಫಾರ್ ಎನಿ ಕಂಟ್ರೀಸ್ ಗ್ರೋತ್. ಸೊ ಇಂಡಿಯಾ ಯಾವ ರೀತಿ ಪೊಸಿಷನ್ ಆಗಿದೆ ಅಂದರೆ, ಇಂಡಿಯಾ ಇಸ್ ಅ ಥರ್ಡ್ ಕನ್ಸ್ಯೂಮರ್ ಆಯಿಲ್. ಇದರಲ್ಲಿ ನೋಡಿದ್ರೆ ನಾವು ಆಯಿಲ್ನ ಕನ್ಸ್ಯೂಮ್ ಮಾಡೋದ್ರಲ್ಲಿ ಇಂಡಿಯಾ ಇಸ್ ದ ಥರ್ಡ್ ಹೈಯೆಸ್ಟ್ ಕನ್ಸ್ಯೂಮರ್. ಸೊ ನಮ್ಗೆ ಆಯಿಲ್ ಎಲ್ಲೆಲ್ಲಿಂದ ಬರುತ್ತೆ? ನಮಗೆ ನೆಸೆಸಿಟಿ ಇರುವಂಥ ಒಂದು 15-20% ಆಯಿಲ್ ನಾವು ಇಂಡಿಯಾದಲ್ಲೇ ವಿಲ್ ಟೇಕ್ ಇಟ್ ಔಟ್, ಕ್ರೂಡ್ನ. ಬಟ್ ಮೆಜಾರಿಟಿ ಆಫ್ 80-85% ಆಯಿಲ್ ಏನಿದೆ ಅದನ್ನು ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡಿಸ್ಕೊತೀವಿ. ಒನ್ ಈಸ್ ಇರಾಕ್, ರಷ್ಯಾ ಆ್ಯಂಡ್ ಇನ್ನು ಕೆಲವು ಕಂಟ್ರೀಸಲ್ಲಿ. ಬಟ್ ದೀಸ್ ಟು ಆರ್ ದ ಮೇಜರ್ ಕಂಟ್ರೀಸ್. ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಈ ಕ್ರೂಡ್ ಆಯಿಲ್ ಬರೋದು ಯಾವ ರೀತಿ ಅಂತ. ಇದು ನಿಮಗೆ ಸ್ಟ್ರೈಟ್ ಆಫ್ ಹಾರ್ಮಸ್ ಅಂತ ಬರುತ್ತೆ. ಇದು ನೀವು ನೋಡಿದ್ರೆ ಒಂದು ಸ್ಮಾಲ್ ಚಾನಲ್, ಆಯಿತಾ? ಸೊ ನೀವು ವರ್ಲ್ಡ್ ಮ್ಯಾಪ್ ನೋಡಿದ್ರೆ, ನಾನು ಮ್ಯಾಪ್ ತೋರಿಸ್ತೇನೆ ನಿಮಗೆ. ಇಫ್ ಯು ಸಿ ದಿಸ್ ಇಸ್ ಸ್ಟ್ರೈಟ್ ಆಫ್ ಹಾರ್ಮಸ್. ಇಲ್ಲಿ ನಿಮಗೆ ಆಯಿಲ್ ಇಂಪೋರ್ಟ್ ಆಗುತ್ತೆ, ಕ್ರೂಡ್ ಇಂಪೋರ್ಟ್ ಆಗುತ್ತೆ ಬೇಸಿಕಲಿ, ಇಟ್ಸ್ ನಾಟ್ ಆಯಿಲ್. ಓಕೆ, ಸೊ ಅಲ್ಲಿಂದ ನಾವು ಇಂಪೋರ್ಟ್ ಮಾಡಿಕೊಂಡು ಇಂಡಿಯಾದಲ್ಲಿ ರಿಫೈನ್ ಮಾಡ್ತೀವಿ. ನಾವು ಇದನ್ನು ರಿಫೈನ್ ಮಾಡೋರು ಯಾರ್ಯಾರು? ವಿ ಹ್ಯಾವ್ ರಿಲಯನ್ಸ್ ಇಂಡಸ್ಟ್ರೀಸ್ ಜಮ್ನಗರಲ್ಲಿ. ದೇ ಹ್ಯಾವ್ ವೆರಿ ಬಿಗ್ ಆಯಿಲ್ ರಿಫೈನಿಂಗ್ ಫ್ಯಾಕ್ಟ್ರಿ. ಸೊ ಅಲ್ಲಿ ಆಯಿಲ್ ರಿಫೈನ್ ಆಗುತ್ತೆ, ಕ್ರೂಡ್ ರಿಫೈನ್ ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ಅಫ್ಕೋರ್ಸ್ IOC ಇದೆ, ಆ್ಯಂಡ್ ವಿ ಹ್ಯಾವ್ ನೈರಾ ಇದ್ದಾರೆ. ಆ್ಯಂಡ್ ದೇರ್ ಆರ್ ವೆರಿ 3 to 4 ಕಂಪನೀಸ್ ಆಯಿಲ್ನ, ಕ್ರೂಡ್ನ ರಿಫೈನ್ ಮಾಡೋದು. ಕ್ರೂಡ್ನ ರಿಫೈನ್ ಮಾಡಿ ಅಟ್ ದಿ ಎಂಡ್ ಇಟ್ ಬಿಕಮ್ಸ್ ಪೆಟ್ರೋಲ್, ಡೀಸೆಲ್, LPG ಆ್ಯಂಡ್ ನಮಗೆ ಜೆಟ್ಟಿಗೆ ಯೂಸ್ ಮಾಡೋ ಆಯಿಲ್ ಅದೆಲ್ಲನೂ ಇಂಡಿಯಾದಲ್ಲಿ ರಿಫೈನ್ ಆಗುತ್ತೆ, ಆಯಿತಾ? ಅದಾದಮೇಲೆ ಯುರೋಪ್ ಕಂಟ್ರೀಸ್ಗೆ ಆ್ಯಂಡ್ ವೆರಿ ಫ್ಯೂ ಅದರ್ ಕಂಟ್ರೀಸ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ನಂಬರ್ಸ್ ವೈಸ್ ನಾವು ನೋಡೋದಾದರೆ ಕ್ಲೋಸ್ ಟು 5.4 to 6 ಮಿಲಿಯನ್ ಬ್ಯಾರಲ್ಸ್ ಆಯಿಲ್ ಬೇಕಾಗುತ್ತೆ ಪ್ರತಿದಿನ. ಟ್ರೇಡ್ ನಡೆಯುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿ. ಅದರಲ್ಲಿ 4.6 ಮಿಲಿಯನ್ ಬ್ಯಾರಲ್ಸ್ ಇಸ್ ವಾಟ್ ವಿ ಇಂಪೋರ್ಟ್. ಮಿಕ್ಕಿದ 1.2-1.3 ಮಿಲಿಯನ್ ಬ್ಯಾರಲ್ಸ್ನ ನಾವು ಇಂಡಿಯಾದಲ್ಲೇ ವಿ ಟೇಕ್ ಇಟ್ ಔಟ್, ಕ್ರೂಡ್. ಸೊ 80-85% ಮಾತ್ರ ವಿ ಇಂಪೋರ್ಟ್ ಇಟ್, ಆಯಿತಾ? ನಾವು ಇವಾಗ ಸಿಚುವೇಶನ್ ಏನು ನಡೀತಾ ಇದೆ, ಇರಾನು ಆ್ಯಂಡ್ US ಆ್ಯಂಡ್ ಇಸ್ರೇಲ್, ಈ 3 ಕಂಟ್ರಿ ಮಧ್ಯೆ ವಾರ್ ನಡೀತಾ ಇದೆ. ಇದ್ರ ಬಗ್ಗೆ ನಾನು ಇನ್ನೊಂದು ಜಿಯೋಪೊಲಿಟಿಕಲ್ ವಿಡಿಯೋ ಮಾಡಿ ನಾನು ಹಾಕ್ತೀನಿ. ನಿಮ್ಗೆ ಜಿಯೋಪೊಲಿಟಿಕಲ್ ವಿಡಿಯೋ ಬೇಕು, ಕಂಪ್ಲೀಟ್ ಹಿಸ್ಟ್ರಿ ಬೇಕು ಅಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಜಿಯೋಪೊಲಿಟಿಕಲ್ ಅಂತ. ನಾವು ಕಮಿಂಗ್ ಬ್ಯಾಕ್ ಟು ಆಯಿಲ್ ಇಶ್ಯೂ. ಸೊ ಇವಾಗ 3 ಕಂಟ್ರಿ ಹತ್ರ ಆಯಿಲ್ ಇಶ್ಯೂ ನಡೀತಾ ಇದೆ. ಇಸ್ರೇಲ್, ಇರಾನ್ ಮತ್ತು US ವಾರ್ ನಡೀತಾ ಇದೆ, ರೈಟ್? ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ನ ಕ್ರಿಯೇಟ್ ಮಾಡಬೇಕು, ಅವ್ರಿಗೆ ಯಾವುದೇ ಇಶ್ಯೂ ಆಗಬಾರ್ದು ಆ್ಯಂಡ್ ದೇ ವಾಂಟ್ ನ್ಯೂಕ್ಲಿಯರ್ ವೆಪನ್ಸ್. ಅದಕ್ಕೋಸ್ಕರ ವಾರ್ ಮಾಡ್ತಾ ಇದ್ದಾರೆ. US ಇಸ್ ಸೇಯಿಂಗ್ ನೀವು ನ್ಯೂಕ್ಲಿಯರ್ ಇದನ್ನು ಮಾಡೋಂಗಿಲ್ಲ ಅಂತ. ಆ್ಯಂಡ್ ಇಸ್ರೇಲ್ ಈಸ್ ಅಫ್ರೇಡ್ ಬಿಕಾಸ್ ಇರಾನ್ಗೆ ಏನಾದರೂ ನ್ಯೂಕ್ಲಿಯರೈಸೇಷನ್ ಬಂತು ಅಂದರೆ ಆ್ಯಂಡ್ ಇಫ್ ದೇರ್ ಏಬಲ್ ಟು ಮೇಕ್ ಎನಿ ನ್ಯೂಕ್ಲಿಯರ್ ವೆಪನ್ಸ್, ಅದು ಇಸ್ರೇಲ್ನೇ ಫಸ್ಟ್ ಅವರು ಪ್ರಾಬ್ಲಮ್ ಮಾಡ್ಬೋದು ಅಂತ. ಸೊ ಹಾಗಾಗಿ ಈ 3 ದೇಶದಲ್ಲಿ ಏನು ಜಗಳ ನಡೀತಿದೆ, ಸ್ಟ್ರೈಟ್ ಆಫ್ ಹಾರ್ಮಸ್ ಬ್ಲಾಕ್ ಆಗಿದೆ. ಓಕೆ, ನಾವು ಸ್ಟ್ರೈಟ್ ಆಫ್ ಹಾರ್ಮಸಲ್ಲಿ ಈ ಪಾತಲ್ಲಿ ನಿಮಗೆ ವರ್ಲ್ಡಲ್ಲೇ 20% ಆಫ್ ದ ಆಯಿಲು ಸ್ಟ್ರೈಟ್ ಆಫ್ ಹಾರ್ಮಸಿಂದ ನಿಮಗೆ ಬರೋದು. ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ, 20% ಆಫ್ ದ ಆಯಿಲ್ ಸ್ಟ್ರೈಟ್ ಆಫ್ ಹಾರ್ಮಸಿಂದ ಏನು ಬರುತ್ತೆ ಆ್ಯಂಡ್ ಎಕನಾಮೀಸ್ನ ನಡೆಸೋದೇ ಆಯಿಲ್ ಇಲ್ಲ ಅಂದರೆ ಎಕನಾಮಿ ನಡೆಯೋದೇ ಇಲ್ಲ, ಆಯಿತಾ? ಸೊ ಸ್ಟ್ರೈಟ್ ಆಫ್ ಹಾರ್ಮಸ್ ಬ್ಲಾಕ್ ಆದಾಗ 20% ಆಫ್ ದ ವಾಲ್ಯೂಮ್ಗೆ ಪ್ರಾಬ್ಲಮ್ ಆಗುತ್ತೆ ವರ್ಲ್ಡಲ್ಲಿ. ಬಟ್ ಇವಾಗ ಬಂದಿರೋ ನ್ಯೂಸ್ ಪ್ರಕಾರ, ಕೆಲವೊಂದು ಸೋರ್ಸಸ್ ಪ್ರಕಾರ, ಇಂಡಿಯಾಗೆ ದೇ ಹ್ಯಾವ್ ಓಪನ್ ದ ಸ್ಟ್ರೈಟ್ ಆಫ್ ಹಾರ್ಮಸ್, ಇಂಡಿಯಾಗೇನು ಪ್ರಾಬ್ಲಮ್ ಇಲ್ಲ ಅಂತ. ಓಕೆ, ಇಂಡಿಯಾಗೆ ಏನಕ್ಕೆ ಅದು ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ ಇವಾಗ ಸದ್ಯಕ್ಕೆ ಅಂತ ನಾವು ನೋಡಿದ್ರೆ 2 ಮೇಜರ್ ರೀಸನ್ ಇದೆ. ಒಂದು, ರಷ್ಯಾಯಿಂದ ಕೂಡ ನಾವು ಕ್ರೂಡ್ನ ಇಂಪೋರ್ಟ್ ಮಾಡ್ಕೊತಿದ್ವಿ. ಬಟ್ US ಹತ್ರ ಯಾವಾಗ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಯಿತು, ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಎಲ್ಲ ನಾನು ಜಿಯೋಪೊಲಿಟಿಕಲ್ ವಿಡಿಯೋಲ್ಲಿ ಕವರ್ ಮಾಡ್ತೀನಿ. ಇಂಡಿಯಾ ಮತ್ತು US ಮಧ್ಯೆ ಯಾವಾಗ ಒಂದು ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಯ್ತಲ್ಲ, ಅಲ್ಲಿ ದೇರ್ ವಾಸ್ ಅ ರೂಲ್ ದಟ್ ರಷ್ಯಾಯಿಂದ ನಾವು ಆಯಿಲ್ನ, ಕ್ರೂಡ್ನ ಇಂಪೋರ್ಟ್ ಮಾಡ್ಕೊಳ್ಳೋಂಗಿಲ್ಲ ಅಂತ. ಬಟ್ ಅದರಲ್ಲಿ ಕೂಡ ಒಂದು ಟ್ವಿಸ್ಟ್ ಇದೆ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಟ್ವಿಸ್ಟ್ ಏನು ಅಂದರೆ, US ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ನ ಇಂಪೋಸ್ ಮಾಡಿದ್ದಾರೆ ಬಿಕಾಸ್ ರಷ್ಯಾ ಸ್ಟಾರ್ಟೆಡ್ ಅ ವಾರ್ ವಿತ್ ಯುಕ್ರೇನ್. ಓಕೆ, ಇವಾಗ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯಾವಾಗ ಪೀಸ್ ಡೀಲ್ ಸೈನ್ ಆಗುತ್ತಲ್ಲ,
ಅವಾಗ ಸ್ಯಾಂಕ್ಷನ್ಸ್ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಒನ್ಸ್ ಆ ಸ್ಯಾಂಕ್ಷನ್ಸ್ ರಿಮೂವ್ ಆಯಿತು ಅಂದರೆ ಇಂಡಿಯಾಗೆ US ಕಡೆಯಿಂದನೂ ಆಯಿಲ್ನ ತಗೋಬೋದು ಆ್ಯಂಡ್ ರಷ್ಯಾ ಕಡೆಯಿಂದನೂ ಆಯಿಲ್ನ ತಗೋಬೋದು, ಬಿಕಾಸ್ ರಷ್ಯಾ ಇಸ್ ನೋ ಮೋರ್ ಅ ಕಂಟ್ರಿ ವೇರ್ ಸ್ಯಾಂಕ್ಷನ್ ಇಸ್ ಇಂಪೋಸ್ಡ್, ಬಿಕಾಸ್ ಅವರಿಬ್ಬರು ಮಧ್ಯೆ ಪೀಸ್ ಡೀಲ್ ಸೈನ್ ಆಯಿತು ಅಂದಾಗ ಮಾತ್ರ. ಸೊ ಅದು ಇನ್ನೂ ಆಗಿಲ್ಲ, ದಿಸ್ ಇಸ್ ಜಸ್ಟ್ ಎಕ್ಸ್ಪೆಕ್ಟೇಷನ್. ಅಟ್ ಒನ್ ಫೈನ್ ಡೇ ಇಟ್ ಹ್ಯಾಸ್ ಟು ಹ್ಯಾಪನ್, ಆಯಿತಾ. ಇವಾಗ US ಏನು ಹೇಳ್ತಾ ಇದ್ದಾರೆ, ಆಫ್ಟರ್ ದ ಟ್ರೇಡ್ ಅಗ್ರಿಮೆಂಟ್, ದಟ್ ಇವಾಗ ಸ್ಟ್ರೇಟ್ ಆಫ್ ಹಾರ್ಮಸ್ ಬ್ಲಾಕ್ ಆಗಿರೋದ್ರಿಂದ ಆಯಿಲ್ದು ಪ್ರೈಸ್ ಜಾಸ್ತಿ ಎಫೆಕ್ಟ್ ಆಗಬಾರ್ದು ವರ್ಲ್ಡ್ಗಾಗಲಿ ಎಕನಾಮಿಗಾಗಲಿ ಅಂತ ಟ್ರಂಪ್ ಸೇಸ್ ದಟ್ ಇಂಡಿಯಾ ಏನೇನು ಆಯಿಲ್ ಆಲ್ರೆಡಿ ಸಿಯಲ್ಲಿದೆ, ನಾವು ಹೊಸ ಆರ್ಡ್ರನ್ನ ಪ್ಲೇಸ್ ಮಾಡೋಂಗಿಲ್ಲ. ಯಾವ್ಯಾವ ಆಯಿಲ್ ಏನು ಮುಂಚೆ ಆರ್ಡರ್ ಮಾಡಿದ್ವಿ ರಷ್ಯಾ ಹತ್ರ, ಅದು ಯಾವುದು ಆಲ್ರೆಡಿ ಇನ್ ಟ್ರಾನ್ಸಿಟಲ್ಲಿ ಇನ್ ಟ್ರಾನ್ಸ್ಪೋರ್ಟೇಷನಲ್ಲಿತ್ತು, ಅದನ್ನು ಮಾತ್ರ ದ ಇಂಡಿಯಾ ಕ್ಯಾನ್ ಟೇಕ್ ಫಾರ್ 30 days ಅಂತ ಹೇಳಿದ್ದಾರೆ. ನಾವು ಆ 30 days ಅಷ್ಟೊಂದು ರಿಜಿಡ್ ಆಗಿರೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಈ ರೀತಿ ಸಿಚುವೇಶನ್ಸಲ್ಲಿ ಟೈಮ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡ್ತಾರೆ, ಬಿಕಾಸ್ ಇನ್ಕ್ರೀಸ್ ಮಾಡಿಲ್ಲ ಅಂದರೆ ಇದು ಇಡೀ ವರ್ಲ್ಡ್ಗೆ ಇದು ಪ್ರಾಬ್ಲಮ್ ಆಗುತ್ತೆ ಅಂದಾಗ ಮಾತ್ರ ಅದು ಇನ್ಕ್ರೀಸ್ ಕೂಡ ಮಾಡ್ತಾರೆ, ಆಯಿತಾ. ಸೊ ಇಂಡಿಯಾ ಇದರಲ್ಲಿ ಯಾವುದೇ ಪ್ರಾಬ್ಲಮಲ್ಲಿ ಐ ಡೋಂಟ್ ಸಿ, ಅನ್ಲೆಸ್ ಅಂಡ್ ಅಂಟಿಲ್ ಡೈರೆಕ್ಟಾಗಿ ಇಂಡಿಯಾ ಜೊತೆ ಏನಾದರೂ ಬೇರೆ ಟ್ರೇಡ್ ವಾರ್ ಏನಾದರೂ ಆಯಿತು ಅಂದರೆ ದೆನ್ ದಟ್ಸ್ ಅ ಡಿಫ್ರೆಂಟ್ ಜಿಯೋ ಪೊಲಿಟಿಕಲ್ ಸ್ಟೋರಿ. ಬಟ್ ಆಯಿಲ್ ರಿಲೇಟೆಡ್ ಇವಾಗ ನಡೀತಿರೋದು ಬರೀ US ಮತ್ತು US ಇಸ್ರೇಲ್ ಆ್ಯಂಡ್ ಇರಾನ್ ನಡುವೆ ಮಾತ್ರ. ನಾವು ಈ 3 ಕಂಟ್ರೀಸಲ್ಲಿ ಏನು ನಡೀತಿದೆ, ದಿಸ್ ಈಸ್ ನಾಟ್ ಅ ವರ್ಲ್ಡ್ ವಾರ್, ಆಯಿತಾ. ವರ್ಲ್ಡ್ ವಾರ್ ಯಾವಾಗ ಆಗುತ್ತೆ, ಪವರ್ಫುಲ್ ಕಂಟ್ರೀಸ್, ನಾಟ್ ಜಸ್ಟ್ US, ಚೈನಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಯಾವಾಗ ಡೈರೆಕ್ಟಾಗಿ ಅಖಾಡಕ್ಕಿಳಿದು ಏನೋ ವಾರ್ನ ಅನೌನ್ಸ್ ಮಾಡ್ತಾರೆ ಅಥವಾ ಇನ್ವೇಷನ್ನ ಸ್ಟಾರ್ಟ್ ಮಾಡ್ತಾರೆ, ಓನ್ಲಿ ದೆನ್ ದಟ್ ಈಸ್ ಕನ್ಸಿಡರ್ಡ್ World War III. ಆ್ಯಂಡ್ ಅದನ್ನು ಮಾಡೋ ಧೈರ್ಯ ಯಾರೂ ಇಲ್ಲ, ಬಿಕಾಸ್ World War III ಏನಾದರೂ ಆಯಿತು ಅಂದರೆ, ಇವಾಗ ಲೆಟ್ಸೆ ನನಗೂ ನಿಮಗೂ ಏನೋ ಜಗಳ ಆಯಿತು ಅಂದ್ಕೊಳ್ಳೋಣ. ಇವಾಗ ನಾನು ನಿಮ್ಮ ಮನೆ ಸುಡೋಕ್ಕೆ ಬಂದರೆ ನನಗೂ ಗೊತ್ತು ದಟ್ ನನ್ನ ಮನೆಯೂ ನೀವು ಸುಡ್ತೀರಾ ಅಂತ. ಸೊ ಆ ರೀತಿ ಆಪ್ಷನ್ ಇದ್ದಾಗ ನಾನು ನಿಮ್ಮ ಮನೆ ಸುಡೋದಿಲ್ಲ, ಬಟ್ ಇನ್ಫ್ಯಾಕ್ಟ್ ನಾನೇನು ಮಾಡ್ತೀನಿ, ನನ್ನ ಹತ್ರ ಎಷ್ಟು ಪವರ್ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ದಟ್ಸ್ ಕಾಲ್ಡ್ ಪವರ್ ಗೇಮ್. ಯೂಶ್ವಲಿ ಇದು ಮಾಡ್ತಾರೆ, ನನ್ನ ಹತ್ರ ಇಷ್ಟು ಶಕ್ತಿ ಇದೆ, ನೀನು ನನಗೆ ಬೇಕಾಗೋದು ಕೊಟ್ಟಿಲ್ಲ ಅಂದರೆ ಅಥವಾ ನನ್ನ ಟರ್ಮ್ಸಿಗೆ ನೀನು ಒಪ್ಕೊಂಡಿಲ್ಲ ಅಂದರೆ ದಿಸ್ ಇಸ್ ವಾಟ್ ಐ ಕ್ಯಾನ್ ಡೂ ಅಂತ ಒಂದು ಪವರ್ ಗೇಮ್ನ ಮಾಡ್ತಾರೆ ಮೋಸ್ಟ್ ಆಫ್ ದ ಕಂಟ್ರೀಸ್, ಆಯಿತಾ. ಇದೆಲ್ಲ ಆದಮೇಲೆ ಒಂದು ನೆಗೋಸಿಯೇಷನ್ ಆಗುತ್ತೆ. ಇಬ್ರಿಗೂ ಏನು ಬೇಕು ಅದೆರಡೂ ಸಿಗೋದಿಲ್ಲ, ಓಕೆ. ಇಬ್ರಿಗೆ ಏನು ಬೇಕು ಅದೆರಡೂ ಸಿಕ್ಕಿಲ್ಲ ಅಂದಮೇಲೆ ಒಂದು ನೆಗೋಸಿಯೇಷನ್ಗೆ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಇಬ್ರಿಗೂ, ಓಕೆ ನಾವು ಲೆಟ್ಸೆ ಇರಾನ್ ಮೈಟ್ ಸೇ, ಓಕೆ ನಾನು ನ್ಯೂಕ್ಲಿಯರ್ ವೆಪನ್ಸ್ನ ಲಿಮಿಟಾಗಿ ಯೂಸ್ ಮಾಡ್ತೀನಿ ಅಥವಾ ನಾನು ನ್ಯೂಕ್ಲಿಯರ್ ಟ್ರೀಟಿನ ಸೈನ್ ಮಾಡ್ತೀನಿ ಆ್ಯಂಡ್ ಐ ವಾಂಟ್ ಟು ಬಿ ಎ ನ್ಯೂಕ್ಲಿಯರ್ ಕಂಟ್ರಿ, ಬಟ್ ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂದಾಗ, ಅಥವಾ ವೆನ್ US ಅಗ್ರೀಸ್, ಓಕೆ ಇಷ್ಟೊಂದು ವಾರ್ ನಡೀತಾ ಇದೆ, ಎಕನಾಮಿಕಲಿ ಅವ್ರಿಗೂ ಪ್ರಾಬ್ಲಮ್ ಆಗ್ತಾಯಿದೆ. ವೈ ಅವ್ರಿಗೆ ಎಕನಾಮಿಕಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ, ಇಲ್ಲಿ ಇರಾನ್ ಅವರು $20,000-30,000 ವರ್ತ್ ಡ್ರೋನ್ಸ್ನ ಶೂಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಅವರು 1 million 2 million ವರ್ತ್ ಇಂಟರ್ಸೆಪ್ಟರ್ನ ಯೂಸ್ ಮಾಡಿ ಅದನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ದ ರಿಸ್ಕ್ ಟು ರಿವಾರ್ಡ್ ಇಸ್ ನಾಟ್ ಗುಡ್ ಫಾರ್ US ಇದರಲ್ಲಿ ನಾವು ನೋಡಿದ್ರೆ. ಆ್ಯಂಡ್ ಮೋರ್ ಓವರ್ ಇರಾನ್ ಹತ್ರ ಇರುವಂಥ ಒಂದು ಮೇಜರ್ ಮಿಸೈಲ್ನ ಇನ್ನೂ ಅವರು ದೇ ಹ್ಯಾವ್ ನಾಟ್ ಬಾಟ್ ಇನ್ ಟು ಪ್ಲೇ. ಸೊ ಹಾಗಾಗಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನೆಗೋಸಿಯೇಷನ್ ಆಗಲೇಬೇಕು. ಆ ನೆಗೋಸಿಯೇಷನ್ ಯಾವಾಗ ಆಗುತ್ತೋ ದೆನ್ ಥಿಂಗ್ಸ್ ವಿಲ್ ಟರ್ನ್ ಔಟ್ ಟು ಬಿ ರಿಯಲಿ ಗುಡ್, ಆಯಿತಾ. ನೆಗೋಸಿಯೇಷನ್ ಆದಾಗ ಆಲ್ ದ ಕಂಟ್ರೀಸ್ ವುಡ್ ಬಿ ಹ್ಯಾಪಿ ಆ್ಯಂಡ್ ದೆನ್ ಟ್ರೇಡ್ ವಾರ್ ಎಲ್ಲ ಮುಗಿಯುತ್ತೆ, ಬಿಕಾಸ್ ಟ್ರಂಪ್ ಗಾಟ್ ವಾಟ್ ಹಿ ವಾಂಟೆಡ್, ವೆನಿಜುವೆಲಾ ಸಿಕ್ತು ಆ್ಯಂಡ್ ನಾವು ವಾಟ್ ಎವರ್ ಹೀ ಈಸ್ ಎಕ್ಸ್ಪೆಕ್ಟಿಂಗ್ ವಿತ್ ಇರಾನ್ ಅದು ಸಿಕ್ತು ಅಂದರೆ ದೆನ್ ಹೀಲ್ ಬಿ ಪೀಸ್. ಅದಾದಮೇಲೆ ಐ ಡೋಂಟ್ ಥಿಂಕ್ ಇಂಡಿಯಾಗೇನು ಮೇಜರ್ ಇದರಲ್ಲಿ ರೋಲ್ ಇರುತ್ತೆ ಅಂತ, ಬಿಕಾಸ್ ಇಂಡಿಯಾ is being safe, because almost major countries hatra we have already signed trade agreement. ಅದನ್ನು ನಾವು ಇಟ್ ವಿಲ್ ರಿಯಲಿ ಬೂಸ್ಟ್ ಇಂಡಿಯಾಸ್ ಎಕಾನಮಿ. ಸೊ ಆಯಿಲ್ ವಿಷಯದಲ್ಲಿ ನಾವು ನೋಡೋದಾದರೆ ಇಂಡಿಯಾಗೆ ಏನೂ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಈ ವಿಷಯಕ್ಕಾಗಿ ಮಾರ್ಕೆಟ್ ಏನೇನು ರಿಯಾಕ್ಟ್ ಮಾಡ್ತಿದೆಯಲ್ಲ, ಬೇರಿಶ್ ಮಾರ್ಕೆಟ್ ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ಬರು, ಆ್ಯಂಡ್ ಸಮ್ ಪೀಪಲ್ ಆರ್ ಸೇಯಿಂಗ್ ಇನ್ನೂ ಮಾರ್ಕೆಟ್ ತುಂಬ ಕೆಳಗೋಗುತ್ತೆ ಅಂತ. ಆ್ಯಂಡ್ ಇಟ್ಸ್ ಓಕೆ, ಇಲ್ಲಿಂದ ಇನ್ನೊಂದು 15-20% ಬಿದ್ರೂ ದೆರ್ ಇಸ್ ನಥಿಂಗ್ ಟು ವರಿ, ಬಿಕಾಸ್ ಈ ರೀತಿ ಸಿಚುವೇಶನ್ ಫಸ್ಟ್ ಟೈಮ್ ಅಲ್ಲ ಆಗ್ತಾ ಇರೋದು. ಸೊ ಎವ್ರಿ ಡಿಪ್ ವುಡ್ ಬಿ ಎ ಬೈಯಿಂಗ್ ಅಪಾರ್ಚುನಿಟಿ ಇಂಡಿಯನ್ ಮಾರ್ಕೆಟಲ್ಲಿ, ಬಿಕಾಸ್ ಅಫ್ಕೋರ್ಸ್ ಒಂದು ಒಳ್ಳೆ ಕಂಟ್ರಿಯಲ್ಲಿ ನಿಮಗೆ ಬಿದ್ದಾಗೆಲ್ಲ ಇಟ್ಸ್ ಅ ಗುಡ್ ಅಪಾರ್ಚುನಿಟಿ ಒಳ್ಳೊಳ್ಳೆ ಕಂಪನೀಸ್ನ ಒಂದು ಪ್ರಾಪರ್ ಪ್ರೈಸಿಗೆ ಬೈ ಮಾಡೋದಕ್ಕೆ. ನಾವು ಅದೊಂದು ಪಾಯಿಂಟ್ ಆದರೆ, ನೆಕ್ಸ್ಟ್ ಮಾರ್ಕೆಟು ಒಂದೇ ನ್ಯೂಸ್ಗೆ ಜಾಸ್ತಿ ಡ್ರ್ಯಾಗ್ ಮಾಡೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ಟ್ಯಾರಿಫ್ ನ್ಯೂಸ್ ಬಂದಾಗ, ಐ ಡೋಂಟ್ ನೋ ಇಫ್ ಯು ಗೈಸ್ ರಿಮೆಂಬರ್, ಟ್ಯಾರಿಫ್ ನ್ಯೂಸ್ ಬಂದಾಗ ಮಾರ್ಕೆಟ್ ತುಂಬ ಕೆಳಗೆ ಬಿತ್ತು ಆ್ಯಂಡ್ ವಿ ಆಲ್ ಥಾಟ್ ಟ್ಯಾರಿಫ್ ವಾರ್ ಮುಗಿಯೋವರೆಗೂ ಇದು ನಿಲ್ಲೋದಿಲ್ಲ ಅಂತ. ಬಟ್ ಫಾರ್ ಫಸ್ಟ್ ಫ್ಯೂ ಡೇಸ್ ಇಟ್ ರಿಯಾಕ್ಟೆಡ್ ಆ್ಯಂಡ್ ಅದಾದಮೇಲೆ
ಇಟ್ ಬಿಕೇಮ್ ನಾರ್ಮಲ್. ಅದೇ ರೀತಿ ಈ ವಾರ್ ಏನು ನಡೀತದೆ, ಸಿಮಿಲರ್ಲಿ ರಷ್ಯಾ ಆ್ಯಂಡ್ ಯುಕ್ರೇನ್ ವಾರ್ ಶುರುವಾದಾಗ್ಲೂ ಮಾರ್ಕೆಟ್ ತುಂಬ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತು ಆ್ಯಂಡ್ ದೆನ್ ಇಟ್ ಬಿಕೇಮ್ ನಾರ್ಮಲ್. ಸೊ ಅದೇ ರೀತಿ ರೀಜನಲ್ ವಾರ್ಸ್ ಏನೇನು ನಡೀತಾ ಇದೆ ಅದೆಲ್ಲನೂ ನಾರ್ಮಲೈಸ್ ಆಗಿಬಿಡುತ್ತೆ ಆಫ್ಟರ್ ಫ್ಯೂ ವೀಕ್ಸ್ ಆರ್ ಫ್ಯೂ ಡೇಸ್. ಇನ್ಫ್ಯಾಕ್ಟ್ ಆಫ್ಟರ್ ಫ್ಯೂ ಮಂತ್ಸ್ ಆರ್ ಫ್ಯೂ ಇಯರ್ಸ್ ನೆಗೋಸಿಯೇಷನ್ ಆಗಲೇಬೇಕು ಆ್ಯಂಡ್ ಇಟ್ ಹ್ಯಾಸ್ ಟು ಎಂಡ್. ಓಕೆ, ಸೊ ಇದನ್ನು ನೀವು ಅಪಾರ್ಚುನಿಟಿಯಾಗಿ ಯೂಸ್ ಮಾಡ್ತೀರಾ ಅಥವಾ ಭಯಪಟ್ಟು ನಿಮ್ಮೆಲ್ಲ ಇನ್ವೆಸ್ಟ್ಮೆಂಟ್ಸ್ನು ಸೆಲ್ ಮಾಡಿ ಯು ವಾಂಟ್ ಟು ಟೇಕ್ ಎಕ್ಸಿಟ್, ದಟ್ ಈಸ್ ಅಪ್ ಟು ಯು. ಓಕೆ, ಇದ್ರ ಬಗ್ಗೆ ನಾನೇನು ಐಮ್ ನೋ ಒನ್ ಟು ಕಮೆಂಟ್ ಆನ್ ಯೋರ್ ಇನ್ವೆಸ್ಟ್ಮೆಂಟ್ ಐಡಿಯಾಸ್. ಸೊ ದಿಸ್ ಇಸ್ ದ ಸಿಚುವೇಶನ್ ಆಯಿಲ್ ವಿಷಯದಲ್ಲಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸ್ತು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಏನಾದರೂ ಒಪಿನಿಯನ್ಸ್ ಇತ್ತು, ಇಫ್ ಯು ಫೀಲ್ ಇನ್ನೂ ಬೆಟರಾಗಿ ಏನಾದರೂ ಕಾನ್ಸೆಪ್ಟ್ಸ್ನ ಪಿಕ್ ಮಾಡ್ಬೋದು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಐ ವಿಲ್ ಶೋರ್ಲಿ ವರ್ಕ್ ಆನ್ ದಟ್. ಆ್ಯಂಡ್ ಐ ಥಿಂಕ್ ಇವಾಗ ಯೂಟ್ಯೂಬ್ ಸ್ವಲ್ಪ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡೋ ಟೈಮ್ ಅಂತ ಅಂದ್ಕೊಂಡಿದ್ದೀನಿ, ವೇರ್ ಐ ಕ್ಯಾನ್ ಎಕ್ಸ್ಪ್ಲೈನ್ ವಾಟ್ಸ್ ಹ್ಯಾಪನಿಂಗ್ ವಿತೌಟ್ ಎನಿ ಪ್ರೆಷರ್. 1 ನಿಮಿಷ 2 ನಿಮಿಷದಲ್ಲಿ ಮಾಡಬೇಕು ಅಂತ. ಸೊ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಇವಾಗ ಯೂಟ್ಯೂಬಲ್ಲಿ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಈ ಚಾನಲ್ನ ಶೇರ್ ಮಾಡಿ. ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.